ಕಾಮನ್ಲಿ ಯಾವ ಕಾರಣಕ್ಕೆ ವಾಟ್ ಆರ್ ದ ಕಾಮನ್ ರೀಸನ್ಸ್ ವೈ ಈ ಒಂದು ಹಿಯರಿಂಗ್ ಲಾಸ್ ಆಗುತ್ತೆ ಮನುಷ್ಯರಲ್ಲಿ? ದೇರ್ ಕ್ಯಾನ್ ಬಿ ಮೆನಿ ರೀಸನ್ಸ್, ಎಸ್ಪೆಷಲಿ ಇನ್ ಚಿಲ್ಡ್ರನ್. ಕೆಲವು ಸತಿ ಕಂಜನೈಟಲ್ ಡಿಸಾರ್ಡರ್ಸ್ ಇರುತ್ತೆ, ಅಥವಾ ವೈರಲ್ ಇನ್ಫೆಕ್ಷನ್, ಅಥವಾ ಮಮ್ಸ್, ಮೀಸಲ್ಸ್, ಈ ತರ ಏನಾದ್ರೂ ತೊಂದರೆಗಳಿದ್ರೆ ಕಿವಿ ಕನೆಕ್ಟ್ ಆಗಿರ್ಬೋದು. ಮತ್ತೆ ಎಲ್ಡರ್ಸ್ ಅಲ್ಲಿ ಕೆಲವು ಸತಿ ಮೆಡಿಕಲ್ ಸೈಡ್ ಎಫೆಕ್ಟ್ಸ್ ಇಂದ ಕಿಡ್ನಿ ಪ್ರಾಬ್ಲಮ್ಸ್ ಆತರ ಇರುವಾಗ ನರಗಳೆಲ್ಲ ವೀಕ್ ಆಗತ್ತೆ. ಬಟ್ ಮೇನ್ ರೀಸನ್ ಇಟ್ ಇಸ್ ಅ ಪಾರ್ಟ್ ಆಫ್ ನ್ಯಾಚುರಲ್ ಗ್ರೋಯಿಂಗ್ ಓಲ್ಡರ್. So instead of living just like that, if we solve, and because ultimately we are all social human beings, without talking to someone, without interacting, it is a very boring life to have, especially in the last phase of your life. Absolutely. So at that time, if you wear a hearing aid and interact, that will be the best thing to happen 100%. To anyone. I think we are as social as ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅವರ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ನಾವದು ಸಿಕ್ಕಾಪಟ್ಟೆ ಸೋಷಿಯಲ್. ತಾತ ಅಜ್ಜಿ ಅಂದ್ರಿಗೆ ಈ ಕಿವಿ ಕೇಳಿಸಲ್ಲ ಅಂದ್ರೂ ಏನ್ ರೇಂಜಿಗೆ ಸೋಷಿಯಲ್. ಒಂದಾನೊಂದು ಕಾಲದಲ್ಲಿ ದೇ ವುಡ್ ಟಾಕ್ ಟು ಎವ್ರಿ ಒನ್, take care of an entire community. Maklu, they would have like 7 to 8 kids running around in the family. Exactly. And they've lived a good life compared to ಈಗಿರುವಂತಹ lifestyle compare ಮಾಡಿದ್ರೆ they've lived a better life. Definitely. Joint families ನಲ್ಲಿ ತುಂಬಾನೇ ಖುಷಿಯಾಗಿ. ಸೊ ಅಂತ ಒಂದು ತಾತ ಅಥವಾ ಅಜ್ಜಿ ಸರಿಯಾಗಿ ಕೇಳಿಸಲ್ಲ, ಮಾತಾಡಲ್ಲ ಅಂದ್ರೆ ಎಲ್ರಿಗೂ ಬೇಸರ ಆಗತ್ತೆ, ಎಲ್ರಿಗೂ ಬೇಜಾರಾಗತ್ತೆ. ಸೊ ಅದನ್ನ ಸರಿ ಮಾಡೋದೇ ಒಳ್ಳೇದು. ಅದಲ್ದಲೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಮ್ಮ ಅತ್ತೆನೆ ಅವರು ಹಿಯರಿಂಗ್ ಏಡ್ ಹಾಕ್ತಾ ಇದ್ರು. ತುಂಬಾ ಈಸಿಯಾಗಿ ಈ ಬ್ಲೂಟೂತ್ ಕನೆಕ್ಷನ್ ನಲ್ಲಿ ಯೂಟ್ಯೂಬ್ ನೋಡಕ್ಕೆ ಅವರಿಗೆ ಭಾರಿ ಇಷ್ಟ. ಅದರಲ್ಲೂ ಸ್ವಾಮಿ ಸಿದ್ದೇಶ್ವರದು ತುಂಬಾ ಪ್ರವಚನಗಳೆಲ್ಲ ಬರ್ತಾ ಇತ್ತು. ಸೊ ಅದನ್ನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಸೊ ಅದೇ ತರ ತುಂಬಾ ಜನ ಮಾಡ್ತಾರೆ. ಯಾರಿಗೆ ಗೊತ್ತಿರತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ತುಂಬಾನೇ ದೇ ಲಿವ್ ಅ ವೆರಿ ಆಕ್ಟಿವ್, ಹ್ಯಾಪಿ ಲೈಫ್. ವೆರಿ ನೈಸ್. And